ನೋಡ್ರಿ, ಮಾನ್ಯ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ಉಸ್ತುವಾರಿ ಸಚಿವರು, ದಾವಣಗೆರೆ ಉತ್ತರದ ಮಾನ್ಯ ಶಾಸಕರು, ಜಮೀರ್ ಅಹ್ಮದ್ ಖಾನ್ ಅವರು ಈ ರಾಜ್ಯದ ಪ್ರಭಾವಿ ಸಚಿವರು, ಚಾಮರಾಜಪೇಟೆ ಭಾಗದ ಶಾಸಕರು ಕೂಡ ಹೌದು. ಅವರು ಅವನು ಅಂತ ಹೇಳಿ ಅವರನ್ನು ಸಾರ್ವಜನಿಕವಾಗಿ ಕೇಳಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಅವರು MLA, ಇಬ್ಬರು ಒಂದು ಪಕ್ಷದ MLAಗಳು. ನಮ್ಮ ಪಕ್ಷದ ಆಂತರಿಕ ವಿಷಯ ಅಂತ ಬಂದಾಗ ಅದಕ್ಕೆ ಏನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಅಹಿಂದ ವರ್ಗದ ಬಹುದೊಡ್ಡ ನಾಯಕ, ಬರೀ ಮುಸಲ್ಮಾನರ ನಾಯಕ ಅಲ್ಲ. ಜಮೀರ್ ಅಹ್ಮದ್ ಅಹಿಂದ ವರ್ಗದ ಬಹುದೊಡ್ಡ ನಾಯಕ, ವಿಶೇಷವಾಗಿ ಅಲ್ಪಸಂಖ್ಯಾತರ ಮುಸಲ್ಮಾನರ ನಾಯಕ. ಈ ರಾಜ್ಯದಲ್ಲಿ 1,40,00,000 ಮುಸಲ್ಮಾನರಿದ್ದಾರೆ. ದಾವಣಗೆರೆಯಲ್ಲಿ 3.5 ಲಕ್ಷ ಮತದಾರರು ಮುಸಲ್ಮಾನರಿದ್ದಾರೆ. ಮುಸಲ್ಮಾನರಿಗೆ ಸಾಮಾಜಿಕ ನ್ಯಾಯ ಬೇಕು ಅಂದಾಗ ಮುಸಲ್ಮಾನರು ಯಾರ ಹತ್ರ ಹೋಗ್ತಾರೆ? ನಮ್ಮ ನಾಯಕ ಅವ್ರು ಯಾರಿದ್ದಾರೆ? 10 ಜನ ಮುಸಲ್ಮಾನರು MLA ಇದ್ದಾರೆ. ಅದರಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರು. ಇನ್ನು ಅವ್ರನ್ನ ಕೇಳಿದ ಯಾರನ್ನ ಕೇಳ್ತಾರೆ ಮುಸಲ್ಮಾನರು ಹೋಗಿ? ಹಾಗಾಗಿ ಆದರೆ ಒಬ್ಬ ಅಲ್ಪಸಂಖ್ಯಾತದ ನಾಯಕ, ನಾಳೆ ನೀವು ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತೆ ಅಲ್ಲಿ ಲೋಕಸಭೆ ಗೆಲ್ಲಬೇಕಂತಂದರೆ ಅವನು ಜಮೀರ್ ಅಂತ ಕೇಳಿದಾಗ ಲಕ್ಷಾಂತರ ಮುಸಲ್ಮಾನರು ಮತದಾರರು, 3.5 ಲಕ್ಷ ಮುಸ್ಲಿಮರು ಅಲ್ಲಿ ಮತದಾರರಿದ್ದಾರೆ. ಲಕ್ಷಾಂತರ ಜನ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಅನುಯಾಯಿಗಳಿದ್ದಾರೆ. ಅವನು ಅಂತ ಕೇಳಿದಾಗ ನಾಳೆ ನೀವು MP ಹೆಂಗೆ ಆಗ್ತೀರಿ? ಅವನು ಜಮೀರ್ ಅಂತ ಕೇಳಿದಾಗ ನೀವು 6 ಸಲ MLA ಹೆಂಗೆ ಆಗ್ತೀರಿ? ಮುಂದಿನ 28ರಲ್ಲಿ ಬೈ ಎಲೆಕ್ಷನ್ದಲ್ಲಿ ನೀವು ಮತ್ತೆ ಏನಾರು ಬರಬೇಕಂದ್ರೆ ಯಾನವರು ಅಂತ ಕೇಳಿದಾಗ ಇದು ಪಕ್ಷದ ಒಳಗಡೆ ಕೂತು ಮಾತಾಡಬೇಕಾಗಿತ್ತು. ಆದರೆ ಒಬ್ಬ ಪ್ರಭಾವಿ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಾರ್ವಜನಿಕವಾಗಿ ಅವರನ್ನು ಏಕವಚನದಲ್ಲಿ ಮಾತಾಡಿ ನಿಂದನೆಯನ್ನು ಮಾಡಿ, ಅದು ಒಂದು ಕೆಳವರ್ಗದ ನಾಯಕ, ಹಿಂದುಳಿದ ವರ್ಗದ ನಾಯಕ, ಒಬ್ಬ ಮುಸಲ್ಮಾನರ ನಾಯಕ. ಈ ರಾಜ್ಯದಲ್ಲಿ 80% ಅಹಿಂದ ವರ್ಗದವರಿದ್ದಾರೆ.